ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಲೀಲಾ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲೇ ಇರುವಂತಹ ಕೇವಲ ಮೂರು ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಸ್ವೀಟ್, ಅದ್ಭುತ ರುಚಿ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಬಾಯಲ್ಲಿಟ್ಟರೆ ಕರಗುವಂತಹ ಈ ಒಂದು ಸ್ವೀಟ್ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಎಷ್ಟು ಸಾಫ್ಟ್ ನೋಡಿ, ನೋಡ್ತಿರಲ್ಲ ಎಷ್ಟು ಚೆನ್ನಾಗಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಏನಾದರೂ ಸಡನ್ ಅಂತ ತಿನ್ಬೇಕು ಅನ್ನಿಸ್ದಾಗ ಈ ಥರ ಒಂದು ಸ್ವೀಟನ್ನ ಮಾಡ್ಕೊಂಡು ತಿನ್ಬೋದು. ಮಕ್ಕಳೆಲ್ಲ ಖಂಡಿತ ತುಂಬಾ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಆ್ಯಕ್ಚುಲಿ ಇದಕ್ಕೆ ತುಪ್ಪ ಕೂಡ ಬೇಕಾಗಲ್ಲ, ಎಣ್ಣೆನೂ ಹಾಕಬೇಕಾಗಿಲ್ಲ. ಹಾಗೆಯೇ ಒಂದೇ ಒಂದು ಮೀಡಿಯಮ್ ತೆಂಗಿನಕಾಯಿ ಇದ್ದರೆ ಸಾಕು, ಇಂತಹ ಒಂದು ಒಳ್ಳೆ ಸ್ವೀಟನ್ನ ಮಾಡ್ಬೋದು. ನೋಡಿ ಎಷ್ಟು ಸಾಫ್ಟ್ ಅಂದರೆ ಅಷ್ಟು ಸಾಫ್ಟ್, ಅಷ್ಟೇ ಟೇಸ್ಟಿ ಕೂಡ ಇದು. ಬನ್ನಿ ಹಾಗಾದರೆ ಈ ಒಂದು ಸ್ವೀಟ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಷ್ಟೊಂದು ಜನ ಹಾಗೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ. ನೋಡಿ, ಒಂದು ಮೀಡಿಯಮ್ದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದು ಸಣ್ಣ ತೆಂಗಿನಕಾಯಿ ಇದ್ದರೆ ಸಾಕಾಗುತ್ತೆ. ನೋಡಿ, ಇಲ್ಲಿ 1 ಕಪ್ಪು ಗೋಧಿ ಹಿಟ್ಟು, ಹಾಗೆ ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಒಂದು ಪ್ಯಾನಲ್ಲಿ ಗೋಧಿ ಹಿಟ್ಟನ್ನ ಸ್ವಲ್ಪ ಹುರ್ಕೋಬೇಕು. ತುಂಬ ಹುರಿಬೇಕಾಗಿಲ್ಲ, ಲೋ ಹೀಟಲ್ಲೇ ಸ್ಟವ್ನ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಗಮ್ಮಂತ ಸ್ಮೆಲ್ ಬರುತ್ತೆ, ಅಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಒಂದು 2 ಮಿನಿಟ್ಸ್ ಹುರ್ಕೋಬೇಕಾಗುತ್ತೆ. ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಕಾಯಿ ತೆಂಗಿನಕಾಯಿ ಕೂಡ ತುರಿದಿಟ್ಕೊಂಡಿದ್ದೀನಿ ನಾನು. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡ್ಬಿಟ್ಟು ಅದರಿಂದ ನಾವು ಕಾಯ್ದು ಹಾಲನ್ನ ತೆಕ್ಕೋಬೇಕಾಗುತ್ತೆ. ನೋಡಿ, ಒಂದು ತೆಂಗಿನಕಾಯಿ ನೋಡಿಸಿದ್ದೀನಿ ನಿಮಗೆ ಎಷ್ಟು ದೊಡ್ಡದು ಅಂದ್ಬಿಟ್ಟು. ಇದಕ್ಕೀಗ ನಾನು ಯಾವ ಕಪ್ಪಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿನೋ ಅದೇ ಕಪ್ಪಲ್ಲಿ 1.5 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ರುಬ್ಕೋಬೇಕು, ನೈಸಾಗಿ ರುಬ್ಕೋಬೇಕು ಇದನ್ನು. ಈಗ ಇದನ್ನು ಸೋಸ್ಕೊಳ್ಳೋಣ. ಇದು ಆ್ಯಕ್ಚುಲಿ ಈ ಕಾಯಿ ಹೀಗೇ ರುಬ್ಬಿಟ್ಟು ಹಾಕಿದ್ರೆ ತಿನ್ನುವಾಗ ಸ್ವಲ್ಪ ಅದು ಚೆನ್ನಾಗಿ ಅನಿಸಲ್ಲ. ಹಾಲಿಂದ ಅಷ್ಟೇ ಮಾಡ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಸೋಸ್ಕೊಳ್ಳೋಣ ಇದನ್ನು. ಇವಾಗ ನೀವು ಬೇಕಾದರೆ ಇನ್ನೂ ಸ್ವಲ್ಪ ನೀರು ಬೇಕಂದರೆ ಇವಾಗಲೇ ಹಾಕ್ಕೋಬೋದು. ಮೆಜರ್ಮೆಂಟ್ ಪ್ರಕಾರ ಈ 1 ಕಪ್ ಅಳತೆಗೆ ಗೋಧಿ ಹಿಟ್ಟಿಗೆ 3 ಕಪ್ ಅಥವಾ 3.5 ಕಪ್ ನೀರು ಸಾಕಾಗುತ್ತೆ. ಹಾಗಾಗಿ ನಾನಿಲ್ಲಿ 1.5 ಕಪ್ ಮಾತ್ರ ಹಾಕ್ಕೊಂಡಿದ್ದೀನಿ. ಇವಾಗ ನಿಮಗೆ ತೋರಿಸಿದ್ದೀನಿ. ನೋಡಿ, ಈ ಥರ ಎಲ್ಲ ಪ್ರೆಸ್ ಮಾಡಿ ಕಾಯಿ ಹಾಲನ್ನ ಸೋಸ್ಕೋಬೇಕು. ಈಗ ಇದನ್ನು ಇನ್ನೊಂದು ಸತಿ ರುಬ್ಕೊಳ್ತಾ ಇದ್ದೀನಿ ನಾನು. ಗಟ್ಟಿ ಕಾಯ್ದ ಹಾಲು ಬರ್ತಾಯಿದೆ ನೋಡಿ. ಈಗ ಮತ್ತೆ 1.5 ಕಪ್, ಅದೇ ಕಪ್ಪಲ್ಲಿ ಮತ್ತೆ 1.5 ಕಪ್ ನೀರು ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ. ನೋಡಿ, 2ನೇ ಸತಿ ರುಬ್ಕೊಂಡಿದ್ದೀನಿ ನಾನು. ಅದನ್ನು ಕೂಡ ಈಗ ಪ್ರೆಸ್ ಮಾಡಿ, ಚಮಚದಲ್ಲಿ ಆಗಲಿಲ್ಲ ಅಂದರೆ ಕೈಯಲ್ಲೇ ಹಿಂಡ್ಕೋಬೋದು ಬೇಕಾದ್ರೆ. ಅದನ್ನು ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದು ಕೈಯಲ್ಲೇ ಹಿಂಡ್ಕೊಂಡ್ರೆ ಬೇಗನೆ ಆಗುತ್ತೆ, ಚಮಚದಲ್ಲಿ ಹಿಂಡಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ನಾನಿಲ್ಲೀಗ ಕೈಯಲ್ಲೇ ಪ್ರೆಸ್ ಮಾಡಿ ಕಾಯ್ದು ಹಾಲೆಲ್ಲ ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಿಂಡ್ಕೊಂಡು ಇದನ್ನು ಬೇಕಾದರೆ ನೀವು ಅಡುಗೆಗೆ ಯೂಸ್ ಮಾಡ್ಕೋಬೋದು. ಈ ಕಾಯಿ ಹಿಂಡಿರೋದನ್ನು ರುಬ್ಬಿಟ್ಟು ಸಾಂಬಾರಿಗೆಲ್ಲ ಹಾಕ್ಕೋಬೋದು ಬೇಕಾದರೆ, ಇಲ್ಲ ಬೇಡ ಅಂದರೆ ಬಿಸಾಕ್ಬೋದು. ನೋಡಿ, ಈಗ ಸೋಸ್ಕೊಂಡಿದ್ದೆ. ಇದು ಕಾಯಿ ಹಾಲು ನೋಡಿ, 3 ಗ್ಲಾಸ್ ಇದೆ. ಈಗ ಅದಕ್ಕೆ ಹುರಿದಿರುವಂತಹ ಗೋಧಿ ಹಿಟ್ಟನ್ನ ಸ್ವಲ್ಪ ಆರಕ್ಕೆ ಇಟ್ಬಿಟ್ಟು ತಣ್ಣಗಾದ ನಂತರನೇ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಗಂಟಿಲ್ದಿರೋ ಥರ ಕಾಯಿ ಹಾಲಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೀಗ ಬೆಲ್ಲನ ಕರಗಿಸ್ಕೊಳ್ಳೋಣ. 1 ಕಪ್ಪು ಇಟ್ಟಿದ್ದೀನಲ್ಲ, ಆ 1 ಕಪ್ಪು ಬೆಲ್ಲನ ಕರಗಿಸ್ಬಿಟ್ಟು ಅದು ಕೂಡ ತಣ್ಣಗೆ ಮಾಡ್ಕೋಬೇಕಾಗುತ್ತೆ. ನೋಡಿ, ಅದಕ್ಕೊಂದು ಅರ್ಧ ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಅದಕ್ಕೆ ನೋಡಿ, ಈಗ ಟಿನ್ಗೆ ನಾವು ಯಾವುದಕ್ಕೆ ಈ ಒಂದು ಸ್ವೀಟ್ನ ಹಾಕ್ಕೊಳ್ತೀವೋ ಅದಕ್ಕೆ ತುಪ್ಪ ಸಾವ್ರ್ಕೊಳ್ತಾ ಇದ್ದೀನಿ ನಾನು. ಈಗ ಬೆಲ್ಲ ಕೂಡ ಕರಗಿದಾಯಿತು, ಅದನ್ನು ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಈಗ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೀವು ಬೆಲ್ಲನೂ ಇದರೊಳಗೆ ಸೋಸ್ಕೊಂಡೇ ಬೇಕಾದರೆ ನೀವು 3 ಒಟ್ಟಿಗೆ ಹಾಕೋಬಿಟ್ಟು ಬೇಕಾದರೆ ನೀವು ಮಾಡ್ಕೋಬೋದು. ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆದ ನಂತರ ಅದು ತಣ್ಣಗಾದಮೇಲೆ ಬೆಲ್ಲನ ಸುಮ್ಮನೆ ಜಸ್ಟ್ ಕರಗಿಸಿದ್ದೀನಿ ಅಷ್ಟೇ, ಪಾಕ ಮಾಡ್ಕೊಂಡಿಲ್ಲ. ನೋಡಿ, ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಈಗ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ಇದು ತಿಕ್ಕಾಗ್ತಾ ಬರುತ್ತೆ. ಇವಾಗ ಬೇಯಿಸ್ಕೊಳ್ತಾ ಹೋಗಬೇಕು. ಮೀಡಿಯಮ್ ಹೀಟಲ್ಲಿ ಇಟ್ಕೊಳ್ಳಿ. ಲೋ ಹೀಟಲ್ಲಾದರೆ ಬೇಗ ಆಗೋದಿಲ್ಲ, ಚೆನ್ನಾಗಾಗಲ್ಲ. ಸೊ ಹೈ ಕೂಡ ಇಡೋಕ್ಕೆ ಹೋಗ್ಬಿಡಿ, ಸೀದೋಗೋ ಚಾನ್ಸಸ್ ಇರುತ್ತೆ. ಮೀಡಿಯಮ್ ಹೀಟಲ್ಲೇ ಇಟ್ಕೊಂಡು ಈ ಥರ ಕೈನ ತಿರುಗಿಸ್ತಾನೆ ಇರಬೇಕು, ನಿಲ್ಸಕ್ಕೆ ಹೋಗಬಾರ್ದು. ಗಂಟಾಗದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಏನಿಲ್ಲ ಅಂದರೆ ಒಂದು 10 ರಿಂದ 15 ನಿಮಿಷ ತೊಗೊಳುತ್ತೆ ಇದು. ನೋಡಿ, ಹೀಗೆ ಒಂದೇ ಸಮನೆ ಕೈ ಆಡಿಸ್ತಾ ಇರಬೇಕು. ಸೈಡೆಲ್ಲ ಈ ಥರ ಮಗ್ಸಿ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಎಲ್ಲಿವರೆಗೂ ಅಂದರೆ ಇದು ಬಿಟ್ಕೊಳ್ಳುತ್ತೆ ಚೆನ್ನಾಗಿ. ಆಲ್ರೆಡಿ ಇದು ಟೈಟ್ ಆಗ್ತಾ ಬಂದಿದೆ. ನೋಡಿ, ಸೈಡ್ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಿದೆ. ನಾವು ಸ್ಪೂನಲ್ಲಿ ಈ ಥರ ಎಳ್ಕೊಂಡ್ರೆ ಇನ್ನೂ ಸ್ವಲ್ಪ ಆಗಬೇಕಿದು. ಬಿಡದೇ ಕೈ ಆಡಿಸ್ತಾನೆ ಇರಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಒಂಥರ ಆ್ಯಕ್ಚುಲಿ ಇದು ಗೋಧಿ ಹಲ್ವಾ. ನೋಡಿ, ಈಗ ಇದಕ್ಕೆ ನಾನು ಒಂದು 4 ಏಲಕ್ಕಿನ ಪುಡಿ ಮಾಡಿಬಿಟ್ಟು ಆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನು.
ನೀವು ಬೇಕಾದರೆ ಎಸೆನ್ಸ್ ಇದ್ದರೆ ಒಂದು ಎರಡು ಹನಿ ಎಸೆನ್ಸ್ ಹಾಕೋಬೋದು, ಬೇಕಾದರೆ ಯಾವುದಾದ್ರೂ ಫ್ಲೇವರ್ದು ಹಾಕೋಬೋದು ನೀವು ಇದಕ್ಕೆ. ಸಾಮಾನ್ಯ ಎಲ್ಲರ ಮನೆಯಲ್ಲೂ ಇರಲ್ಲ, ಹಾಗಾಗಿ ಏಲಕ್ಕಿ ಪುಡಿನೇ ಹಾಕಿದ್ರೇ ಚೆನ್ನಾಗಿ ಒಳ್ಳೆ ಸ್ಮೆಲ್ ಬರುತ್ತೆ. ನೋಡಿ ಎಲ್ಲ ಬಿಟ್ಕೊಳ್ತಾ ಇದೆ, ನೋಡ್ತಾ ಇದ್ದೀರಲ್ಲ, ಸೈಡೆಲ್ಲ ತುಂಬ ಚೆನ್ನಾಗಿ ಬಿಟ್ಕೊಳ್ತಾ ಇದೆ. ಇದಕ್ಕೆ ತುಪ್ಪ ಕೂಡ ಹಾಕಿಲ್ಲ, ಎಣ್ಣೆ ಕೂಡ ಹಾಕಿಲ್ಲ ಫ್ರೆಂಡ್ಸ್. ನಾವು ಎಣ್ಣೆ ತುಪ್ಪ ಹಾಕೋದು ಇನ್ನೊಂದು ದಿವಸ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಗೋಧಿ ಹಿಟ್ಟಿಂದು ಹಲ್ವಾ ಆ್ಯಕ್ಚುಲಿ. ನೋಡಿ ರೆಡಿ ಆಯಿತು. ಈಗ ನಾನು ತುಪ್ಪ ಸಾರಿರುವಂತಹ ಕಂಟೈನರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹೇಗೆ ಅಂತಂದರೆ ಈ ಥರ ಹಾಕುವಾಗ ಈ ಥರ ಬರಬೇಕು. ನೋಡಿ ಈ ಥರ ಎಲ್ಲನೂ ಫುಲ್ ಟಿನ್ನಿಗೆ ಹಾಕೊಂಡ್ಬಿಟ್ಟು ಕಂಟೈನರ್ಗೆ ಹಾಕೋಬೇಕಾಗುತ್ತೆ. ಈಗ ಎಲ್ಲನೂ ಒಂಚೂರು ಕೈಗೆ ಅಥವಾ ಈ ಒಂದು ಚಮಚಕ್ಕೆ ತುಪ್ಪ ಅಥವಾ ಎಣ್ಣೆ ಸಾರ್ಕೊಂಡು ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಕೈಗೆ ಅಂಟ್ಕೊಳುತ್ತೆ. ಈಗ ಗೋಡಂಬಿನ ನಾನು ಪುಡಿ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಮೇಲೆ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಇರಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ. ಹಾಕಿಲ್ಲ ಅಂದರೂ ಕೂಡ ಚೆನ್ನಾಗಿರುತ್ತೆ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಬೋದು. ಗೋಡಂಬಿ ಅಥವಾ ಬಾದಾಮಿ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಈ ಥರ ಹಾಕ್ಬೋದು. ಎಷ್ಟು ಸಾಫ್ಟಾಗಿದೆ ನೋಡಿ ಫ್ರೆಂಡ್ಸ್. ಇದನ್ನೀಗ ಕೇವಲ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ ಸಾಕಾಗುತ್ತೆ. ನೋಡಿ ಎಷ್ಟು ಸಾಫ್ಟ್ ಅಂದರೆ ಸಾಫ್ಟು. ನೋಡಿ ಸೈಡೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಳುತ್ತೆ ನೋಡಿ. ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೆಗೆದುಬಿಟ್ರೆ ಬಾಯಿಲಿಟ್ಟರೆ ಕರಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಆ್ಯಕ್ಚುಲಿ ನಾನೀಗ ಫ್ರಿಜ್ಜಿಗೆ ಇಟ್ಬಿಟ್ಟು ನಾನು ಡ್ಯೂಟಿಗೆ ಹೋಗಿದ್ದೆ. ಒಂದು 6-7 ಅವರ್ ಆಗಿದೆ ಆ್ಯಕ್ಚುಲಿ. ನಾನು ಈಗ ತೆಗಿತಾ ಇದ್ದೀನಿ. ಇದನ್ನು ಒಂದು ಗಂಟೆ ಟೈಮ್ ಹೊರಗಡೆ ಇಟ್ಟರೆ ತುಂಬ ಸಾಫ್ಟ್ ಬರುತ್ತೆ. ನಾನು ತಕ್ಷಣ ತೆಗೆದುಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ನೋಡಿ. ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಫ್ರಿಜ್ಜಲ್ಲಿದ್ದರೆ. ಇದು ಕೋಲ್ಡ್ ಇರುತ್ತಲ್ಲ, ಹಾಗಾಗಿ ಏನೋ ಒಂಥರ ತುಂಬ ಚೆನ್ನಾಗಿ ಒಂಥರ ಕೇಕ್ ತಿಂತೀವಲ್ಲ ಆ ಥರ, ಕೋಲ್ಡ್ ಕೇಕ್ ಏನು ಮಾಡ್ಕೊಂಡು ತಿಂತೀವೋ ನಾವು, ಆ ಥರ ಇದು ಕೂಡ ಅದೇ ಟೇಸ್ಟ್ ಕೊಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದ್ರಿಂದ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಕಟ್ ಮಾಡಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ಇದನ್ನು, ಸ್ಲೈಸ್ನ. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಅಷ್ಟೇ ಗಮ್ಮಂತ ಇದೆ ನಿಜವಾಗ್ಲೂ. ಅಯ್ಯೋ ಇದೇನು ಸ್ವೀಟ್ ಗಮ್ಮಂತಿತ್ತ ಅಂತ ನೀವು ಅಂದ್ಕೋಬೋದು. ಖಂಡಿತ ಗಮ್ಮಂತ ಇದೆ, ಕಟ್ ಮಾಡಿದ್ದೀನಿ ನಾನು. ಸಖತ್ತಾಗಿದೆ ನಿಜವಾಗ್ಲೂ, ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ, ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿದೆ. ಅದ್ಭುತ ರುಚಿ ಅಂತಲೇ ಹೇಳ್ಬೋದು. ನಿಮಗೂ ಇಷ್ಟ ಆಗುತ್ತೆ, ಮಕ್ಳಿಗೆ ಕೊಟ್ಟರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಒಂದು ಸ್ವೀಟ್ನ. ಏನಾದರೂ ಮಾಡಬೇಕು ಅಂತ ಸಡನ್ ಅಂತ ಅಂದ್ಕೊಂಡಾಗ ಏನೂ ಇಲ್ವಲ್ಲಪ್ಪ ಅಂತ ಚಿಂತೆ ಮಾಡೋ ಬದಲು ಈ ಥರ ಒಂದು ಇರುವಂತಹ ಸಾಮಗ್ರಿಗಳನ್ನೇ ಯೂಸ್ ಮಾಡ್ಕೊಂಡು ನಾವು ಸ್ವೀಟ್ ಮಾಡಿಕೊಂಡು ತಿನ್ಬೋದು. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನೋಡಿ ಕಟ್ ಮಾಡಿದ್ರೆ ಎಷ್ಟು ಸಾಫ್ಟಾಗಿ ಬರ್ತಾಯಿದೆ. ಖಂಡಿತ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರೆಯಬೇಡಿ. ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನನ್ನ ಚಾನಲ್ಗೆ. ಮತ್ತೊಂದು ಒಳ್ಳೆಯ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.